ಶುಭ ಮಧ್ಯಾಹ್ನ ಮಕ್ಕಳೇ. CBSE ಬೋರ್ಡ್ ಪರೀಕ್ಷೆಯಲ್ಲಿ ಪಠ್ಯಪೂರಕ ಅಧ್ಯಯನದಿಂದ MCQ ರೂಪದಲ್ಲಿ 5 ಪ್ರಶ್ನೆಗಳು ಬರುತ್ತವೆ. ಹಾಗಾದರೆ ಬನ್ನಿ ನೋಡೋಣ. ಪಠ್ಯಪೂರಕ ಪಾಠ ಭಗತ್ ಸಿಂಗ್. ಇದೊಂದು MCQ ರೂಪದ ಟೆಸ್ಟ್ ಪರೀಕ್ಷೆ ಎಂದು ತಿಳಿದು ಮೊದಲು ಭಗತ್ ಸಿಂಗ್ ಪಾಠದ ವಾಚನದ ವಿವರಣೆಯನ್ನು ನೋಡಿ ಈ ಭಗತ್ ಸಿಂಗ್ ಪಾಠದ MCQ ರೂಪದ ಪರೀಕ್ಷೆಯನ್ನು ನೋಡಿರಿ. ಆಗ ನಿಮಗೆ ಬಹು ಆಯ್ಕೆಗಳಲ್ಲಿಯ ಉತ್ತರವನ್ನು ಬೇಗನೆ ಗುರುತಿಸಲು ಸಾಧ್ಯವಾಗುತ್ತದೆ. ಅಲ್ಲದೆ ನೀವು ಇದನ್ನು ಆಗಾಗ ಕೇಳುವುದರಿಂದ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ತೆಗೆದುಕೊಳ್ಳಬಹುದು. ಹಾಗಾದರೆ ಬನ್ನಿ ಭಗತ್ ಸಿಂಗ್ ಪಾಠದ ಬಹು ಆಯ್ಕೆಯ ಪ್ರಶ್ನೆಗಳನ್ನು ನೋಡೋಣ. ಪಾಠ 2 ಭಗತ್ ಸಿಂಗ್. ಇಲ್ಲಿ ಬರೆದಿದೆ ನೋಡಿ, ಭಗತ್ ಸಿಂಗನ ಚಿತ್ತ ದೇಶದತ್ತ. ಅಲ್ಲಿ ಚಿ ಬೋರ್ಡ್ದಲ್ಲಿ ಬರೆದಿದೆ ನೋಡಿ, ಚಿ ಅಂತಂದರೆ ಚಿದಾನಂದ ಮೂರ್ತಿ. ಹಾಗಾದರೆ ಮೊದಲ ಪ್ರಶ್ನೆ ನೋಡಿ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಸಮಯದಲ್ಲಿ ಭಗತ್ ಸಿಂಗನ ವಯಸ್ಸು ಎಷ್ಟಾಗಿತ್ತು? ಆಯ್ಕೆಗಳಿವೆ, ಗಮನಿಸಿ, ಸರಿಯಾದ ಉತ್ತರವನ್ನು ಗುರುತಿಸಿ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಸಮಯದಲ್ಲಿ ಭಗತ್ ಸಿಂಗನ ವಯಸ್ಸು ಅಥವಾ ವರ್ಷ ಎಷ್ಟಾಗಿತ್ತು? ಸರಿಯಾದ ಉತ್ತರ 12 ವಯಸ್ಸಾಗಿತ್ತು. ಪ್ರಶ್ನೆ 2, ಭಗತ್ ಸಿಂಗನ ಬಾಲ್ಯದ ಹೆಸರು ಡ್ಯಾಶ್. ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಗುರುತಿಸಿ. ಭಗತ್ ಸಿಂಗನ ಬಾಲ್ಯದ ಹೆಸರು ಆಯ್ಕೆ ಬಿ ವೀರಾಜಿ ಸರಿಯಾದ ಉತ್ತರ. ಭಗತ್ ಸಿಂಗನ ಬಾಲ್ಯದ ಹೆಸರು ವೀರಾಜಿ. ಪ್ರಶ್ನೆ 3, ತಂಗಿ ಬಾಲಕನಿಗೆ ನೀಡಿದ್ದು. ತಂಗಿ ಬಾಲಕನಿಗೆ ಅಥವಾ ಅಣ್ಣನಿಗೆ ನೀಡಿದ್ದು ಡ್ಯಾಶ್. ಏನು ನೀಡಿದ್ದಾಳೆ ನೋಡಿ. ಆಯ್ಕೆಗಳಿವೆ, ಉತ್ತರವನ್ನು ಗುರುತಿಸಿ. ತಂಗಿ ಬಾಲಕನಿಗೆ ನೀಡಿದ್ದು ಹಣ್ಣುಗಳನ್ನು. ಪ್ರಶ್ನೆ 4, ಬಾಲಕನು ಊಟದ ಡಬ್ಬದಿಂದ ಏನು ತೆಗೆದನು? ಬಾಲಕನು ಊಟದ ಡಬ್ಬದಿಂದ ಏನು ತೆಗೆದನು? ಆಯ್ಕೆಗಳಿವೆ ನೋಡಿ, ಉತ್ತರವನ್ನು ಗುರುತಿಸಿ. ಸರಿಯಾದ ಉತ್ತರ ರಕ್ತಸಿಕ್ತ ಮಣ್ಣನ್ನು, ಅಂದರೆ ರಕ್ತದಿಂದ ತೊಯ್ದ ಮಣ್ಣನ್ನು ಡಬ್ಬದಿಂದ ತೆಗೆದನು. ಪ್ರಶ್ನೆ 5, ಜಲಿಯನ್ ವಾಲಾಬಾಗ್ ನೆತ್ತರಿನ ಆ ಮಣ್ಣಿಗೆ ವಂದಿಸಿದ ಬಾಲಕ ಡ್ಯಾಶ್. ಯಾರು ಹೇಳಿ ನೋಡೋಣ. ಜಲಿಯನ್ ವಾಲಾಬಾಗ್ ನೆತ್ತರಿನ ಆ ಮಣ್ಣಿಗೆ ವಂದಿಸಿದ ಬಾಲಕ ಭಗತ್ ಸಿಂಗ್. ಹಾಗಾದರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 6, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದ ವರ್ಷ ಮತ್ತು ದಿನಾಂಕ. ಚೆನ್ನಾಗಿ ಆಯ್ಕೆಗಳನ್ನು ಓದಿ ಸರಿಯಾದ ಉತ್ತರವನ್ನು ಗುರುತಿಸಿ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದ ವರ್ಷ ಮತ್ತು ದಿನಾಂಕ. ಸರಿಯಾದ ಉತ್ತರ 1919 ಏಪ್ರಿಲ್ 13. ಆಯ್ಕೆ ಎ. ಪ್ರಶ್ನೆ 7, ಜಲಿಯನ್ ವಾಲಾಬಾಗದಲ್ಲಿದ್ದವರ ಸಂಖ್ಯೆ. ಜಲಿಯನ್ ವಾಲಾಬಾಗದಲ್ಲಿದ್ದವರ ಸಂಖ್ಯೆ ಎಷ್ಟು? ಆಯ್ಕೆಗಳನ್ನು ನೋಡಿ ಉತ್ತರವನ್ನು ಗುರುತಿಸಿ. ಸರಿಯಾದ ಉತ್ತರ 20,000. ಜಲಿಯನ್ ವಾಲಾಬಾಗ್ನಲ್ಲಿದ್ದವರ ಸಂಖ್ಯೆ 20,000. ಪ್ರಶ್ನೆ 8, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಗುಂಡಿನ ಮಳೆಗರೆದ ಅಧಿಕಾರಿ ಡ್ಯಾಶ್ ಅಥವಾ ಯಾರು? ಆಯ್ಕೆಗಳಿವೆ, ಉತ್ತರವನ್ನು ಗುರುತಿಸಲು ಪ್ರಯತ್ನಿಸಿ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಗುಂಡಿನ ಮಳೆಗರೆದ ಅಧಿಕಾರಿ. ಸರಿಯಾದ ಉತ್ತರ ಆಯ್ಕೆ ಬಿ ಜನರಲ್ ಡಯರ್. ಗುಂಡಿನ ಮಳೆಗರೆದ ಅಧಿಕಾರಿ ಜನರಲ್ ಡಯರ್. ಪ್ರಶ್ನೆ 9, ಜಲಿಯನ್ ವಾಲಾಬಾಗ್ನಲ್ಲಿ
ಕೊಲ್ಲಲ್ಪಟ್ಟ ಜನರ ಸಂಖ್ಯೆ ಎಷ್ಟು? ಜಲಿಯನ್ ವಾಲಾಬಾಗ್ನಲ್ಲಿ ಕೊಲ್ಲಲ್ಪಟ್ಟ ಜನರ ಸಂಖ್ಯೆ 400. ಆಯ್ಕೆ ಡಿ 400 ಸರಿಯಾದ ಉತ್ತರ. ಪ್ರಶ್ನೆ 10. ಜಲಿಯನ್ ವಾಲಾಬಾಗ್ನಲ್ಲಿ ಗಾಯಾಳುಗಳಾದವರ ಸಂಖ್ಯೆ. ಜಲಿಯನ್ ವಾಲಾಬಾಗ್ನಲ್ಲಿ ಗಾಯಾಳುಗಳಾದವರ ಸಂಖ್ಯೆ ಎಷ್ಟು? ಆಯ್ಕೆಗಳಿವೆ, ಸರಿಯಾದ ಉತ್ತರವನ್ನು ಗುರುತಿಸಿ. ಹಾಗಾದರೆ ಸರಿಯಾದ ಉತ್ತರ ಆಯ್ಕೆ ಬಿ 1200. ಗಾಯಾಳುಗಳಾದವರ ಸಂಖ್ಯೆ 1200. ಪ್ರಶ್ನೆ 11. ಭಗತ್ ಸಿಂಗನ ತಂದೆ ಹೆಸರು. ಭಗತ್ ಸಿಂಗನ ತಂದೆ ಹೆಸರು. ಸರಿಯಾದ ಉತ್ತರ ಎ ಕಿಸನ್ ಸಿಂಗ್. ಹಾಗೆಯೇ ಭಗತ್ ಸಿಂಗನ ತಾಯಿಯ ಹೆಸರು. ಭಗತ್ ಸಿಂಗನ ತಾಯಿಯ ಹೆಸರು. ಸರಿಯಾದ ಉತ್ತರವನ್ನು ಗುರುತಿಸಲು ಪ್ರಯತ್ನಿಸಿ. ಸರಿಯಾದ ಉತ್ತರ ಸಿ ವಿದ್ಯಾವತಿ. ಭಗತ್ ಸಿಂಗನ ತಾಯಿ ಹೆಸರು ವಿದ್ಯಾವತಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ 13. ಭಗತ್ ಸಿಂಗ್ ಹುಟ್ಟಿದ ವರ್ಷ ಮತ್ತು ದಿನಾಂಕ. ಭಗತ್ ಸಿಂಗ್ ಹುಟ್ಟಿದ ವರ್ಷ ಮತ್ತು ದಿನಾಂಕ ನೋಡಿ. ಆಯ್ಕೆಗಳನ್ನು ಚೆನ್ನಾಗಿ ಓದಿ ಸರಿಯಾದ ಉತ್ತರವನ್ನು ಗುರುತಿಸಿ. ಎಲ್ಲ ಆಯ್ಕೆಗಳಲ್ಲಿ ಸೆಪ್ಟೆಂಬರ್ 28 ಕೊಟ್ಟಿದ್ದಾರೆ. ವರ್ಷ ಮಾತ್ರ ಗುರುತು ಹಿಡಿಯಬೇಕು. ಯಾವ ವರ್ಷದಲ್ಲಿ ಭಗತ್ ಸಿಂಗ್ ಹುಟ್ಟಿದ್ದಾನೆ ನೋಡಿ. ಎಸ್, ಸರಿಯಾದ ಉತ್ತರ 1907 ಸೆಪ್ಟೆಂಬರ್ 28. ಆಯ್ಕೆ ಡಿ ಸರಿಯಾದ ಉತ್ತರ. ಪ್ರಶ್ನೆ 14. ಭಗತ್ ಸಿಂಗ್ ಹುಟ್ಟಿದ ಗ್ರಾಮ. ಭಗತ್ ಸಿಂಗ್ ಹುಟ್ಟಿದ ಗ್ರಾಮ ಯಾವುದು ನೋಡಿ. ಸರಿಯಾದ ಉತ್ತರವನ್ನು ಗುರುತಿಸಿ. ಸರಿಯಾದ ಉತ್ತರ ಬಂಗಾ ಗ್ರಾಮ. ಪ್ರಶ್ನೆ 15. ಭಗತ್ ಸಿಂಗ್ ಹುಟ್ಟಿದ ರಾಜ್ಯ ಮತ್ತು ಜಿಲ್ಲೆ. ಭಗತ್ ಸಿಂಗ್ ಹುಟ್ಟಿದ ರಾಜ್ಯ ಮತ್ತು ಜಿಲ್ಲೆ. ಆಯ್ಕೆಗಳಿವೆ ನೋಡಿ. ಸರಿಯಾದ ಉತ್ತರ ಗುರುತಿಸಿ. ಸರಿಯಾದ ಉತ್ತರ ಪಂಜಾಬ್ ಮತ್ತು ಲೈಲಾಪುರ್. ಆಯ್ಕೆ ಬಿ ಸರಿಯಾದ ಉತ್ತರ. ಭಗತ್ ಸಿಂಗ್ ಹುಟ್ಟಿದ ರಾಜ್ಯ ಪಂಜಾಬ್, ಜಿಲ್ಲೆ ಲೈಲಾಪುರ್. ಪ್ರಶ್ನೆ 16. ಸ್ವಾತಂತ್ರ್ಯ ಇತಿಹಾಸದ ಕರಾಳ ಘಟನೆ ಯಾವುದು ನೋಡಿ. ಸ್ವಾತಂತ್ರ್ಯ ಇತಿಹಾಸದ ಕರಾಳ ಘಟನೆ. ಸರಿಯಾದ ಉತ್ತರ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಇದು ಸ್ವಾತಂತ್ರ್ಯ ಇತಿಹಾಸದ ಕರಾಳ ಘಟನೆ. ಪ್ರಶ್ನೆ 17. ಜನರಲ್ ಡಯರ್ ಏಕೆ ಗುಂಡಿನ ಮಳೆಗರೆದಿದ್ದ. ಹಾಗಾದರೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಜನರ ಮೇಲೆ ಜನರಲ್ ಡಯರ್ ಏಕೆ ಗುಂಡಿನ ಮಳೆಗರೆದಿದ್ದ. ಉತ್ತರಿಸಲು ಪ್ರಯತ್ನಿಸಿ. ಜನರಲ್ ಡಯರ್ ಏಕೆ ಗುಂಡಿನ ಮಳೆಗರೆದಿದ್ದ. ಸರಿಯಾದ ಉತ್ತರ ಜನರಲ್ಲಿ ಭೀತಿ ಹುಟ್ಟಿಸಲು. ಆಯ್ಕೆ ಎ ಜನರಲ್ಲಿ ಭೀತಿ ಹುಟ್ಟಿಸಲು ಜನರಲ್ ಡಯರ್ ಗುಂಡಿನ ಮಳೆಗರೆದಿದ್ದ. ಪ್ರಶ್ನೆ 18. ಭಗತ್ ಸಿಂಗನ ಘೋಷಣೆ ಇದು. ಕೆಳಗಿನ ಘೋಷಣೆಗಳಲ್ಲಿ ಭಗತ್ ಸಿಂಗನ ಘೋಷಣೆ ಯಾವುದು ಗುರುತಿಸಿ. ಭಗತ್ ಸಿಂಗನ ಘೋಷಣೆ ಆಯ್ಕೆ ಸಿ ಇನ್ಕ್ವಿಲಾಲ್ ಜಿಂದಾಬಾದ್. ಸರಿಯಾದ ಉತ್ತರ ಇನ್ಕ್ವಿಲಾಲ್ ಜಿಂದಾಬಾದ್. ಪ್ರಶ್ನೆ 19 ಮತ್ತು ಕೊನೆಯ ಪ್ರಶ್ನೆ. ಬ್ರಿಟಿಷ್ ಸರ್ಕಾರ ಭಗತ್ ಸಿಂಗನಿಗೆ ನೀಡಿದ ಶಿಕ್ಷೆ ಡ್ಯಾಶ್. ಬ್ರಿಟಿಷ್ ಸರ್ಕಾರ ಭಗತ್ ಸಿಂಗನಿಗೆ ನೀಡಿದ ಶಿಕ್ಷೆ ಯಾವುದು. ಯಾವ ಶಿಕ್ಷೆಯನ್ನು ನೀಡಿತು ನೋಡಿ.
ಸರಿಯಾದ ಉತ್ತರ ಸಿ, ಮರಣದಂಡನೆ ಶಿಕ್ಷೆ ನೀಡಿತು. ಬ್ರಿಟಿಷ್ ಸರ್ಕಾರ ಭಗತ್ ಸಿಂಗನಿಗೆ ನೀಡಿದ ಶಿಕ್ಷೆ ಮರಣದಂಡನೆ ಶಿಕ್ಷೆ. ಮಕ್ಕಳೇ, ನೀವು ಈ ವಿಡಿಯೋಗಳನ್ನು ಆಗಾಗ ಕೇಳುವುದರ ಮೂಲಕ ಪರೀಕ್ಷೆಯಲ್ಲಿ ಹೆಚ್ಚು ಹೆಚ್ಚು ಅಂಕಗಳನ್ನು ತೆಗೆದುಕೊಳ್ಳಬಹುದು. ಧನ್ಯವಾದಗಳು.